ಹಾಯ್ ಎವ್ರಿವನ್, ಇವತ್ತಿನ ದಿನದಲ್ಲಿ ನಾವೇನ್ ಮಾಡೋಣ ಟೈಪ್ 2 ಪ್ರಾಬ್ಲಮ್ ಸ್ಟ್ರೈಟ್ ಲೈನ್ ಏನಪ್ಪಾ ಅಂದ್ರೆ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅಂತ ಕೇಳ್ತಾರೆ. ಸೊ ಕ್ವಶನ್ ಹೆಂಗ್ ಬರುತ್ತೆ, ಫೈಂಡ್ ದ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್. ಅದಕ್ಕೆ ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ ಬಂದು m is equal to y2 minus y1 divided by x2 minus x1 ಅಂತ ಚೆನ್ನಾಗಿ ನೀವು ನೆನ್ಪಿಟ್ಕೊಂಡಿರ್ಬೇಕು. ಫಾರ್ಮುಲಾ ಇಲ್ಲ ಅಂತಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ m is equal to y2 minus y1 by x2 minus x1. ಈ ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ 2 ಪಾಯಿಂಟ್ಸ್ ಕೊಡ್ತಾರೆ. ಸೊ ಸುಮಾರು ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನನಗೆ ಕ್ವಶನ್ ನೆನ್ಪಿಟ್ಕೊಳಕ್ ಬರೋದಿಲ್ಲ. ಇಲ್ಲಿ ಬರುವಂತಹ ಕೀವರ್ಡ್ಸ್ ಏನು, ಸ್ಲೋಪ್ ಅಂತ ವರ್ಡ್ ಬರುತ್ತೆ, ಆಮೇಲೆ 2 ಪಾಯಿಂಟ್ಸ್ ಅಂತ ಬರುತ್ತೆ. ಇದನ್ನ ನಾನು ನಿನ್ನೆ ಶೇರ್ ಮಾಡುವಂತಹ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ನೀವು ಮತ್ತೆ ಅದನ್ನ ಬೇಕಾದ್ರೆ ನೋಡಬಹುದು. ಸೊ ಈಗ m is equal to y2 minus y1 by x2 minus x1 ಹಾಕಿದ್ಮೇಲೆ ನಿಮ್ಗೆ ಕೊಟ್ಟಿರುವಂತಹ 2 ಪಾಯಿಂಟ್ಸ್ ಅನ್ನ ಈಗ x1 y1 ಮತ್ತೆ x2 y2 ಬರ್ಕೊಳ್ಳಿ. x1 y1 ಬಂದು 4,3, x2 y2 ಬಂದು 5,6. ಸುಮಾರು ಜನ ಸ್ಟೂಡೆಂಟ್ಸ್ ಈ x1 y1 ಬರ್ಕೊಬೇಕಾದ್ರೆ ಮಿಸ್ಟೇಕ್ ಮಾಡ್ತಾರೆ. ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೀವು ನೋಡ್ಕೊಬೇಕು. ಅಂದ್ರೆ ಯಾವಾಗ್ಲೂ ಇಲ್ಲಿ ಫಸ್ಟ್ ಇರುವಂತ ಎಕ್ಸ್ ವ್ಯಾಲ್ಯೂ ಆಗುತ್ತೆ, ಸೆಕೆಂಡ್ ಇರುವಂತದ್ದು ವೈ ವ್ಯಾಲ್ಯೂ ಆಗುತ್ತೆ. ಇದು ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ. ಓಕೆನಾ? ಈಗ ಏನ್ ಮಾಡಿ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ವೆರಿ ಸಿಂಪಲ್. ಈ ತರ ಬರ್ಕೊಂಡಾಗ ಇದನ್ನ ನೋಡ್ಕೊಳ್ಳಿ. ಏನು 6, ಈ 6 ಅನ್ನೋದು ಏನಾಗುತ್ತೆ y2 ಆಗುತ್ತೆ, ಈ 3 ಅನ್ನೋದು ಏನಾಗುತ್ತೆ y1 ಆಗುತ್ತೆ. ಅದಾದ್ಮೇಲೆ ಕೆಳಗಡೆ ಬರಿಬೇಕಾಗಿರುವಂತದ್ದು ಈ x2 ನ ಫಸ್ಟ್ ಬರಿಬೇಕು, ಮೈನಸ್ x1 ಅಂತ ಬರ್ಕೋಬೇಕು. ಅಲ್ಲಿಗೆ 6 minus 3 divided by 5 minus 4 ಆಯ್ತು. 6 minus 3 3 ಬಂತು, 5 minus 4 1 ಬಂತು. ಆಗ 3/1 ಅಂದ್ರೆ ಏನಪ್ಪಾ ಅಂದ್ರೆ 3 ಅಂತಾನೆ ಅರ್ಥ. ಹಾಗಾದ್ರೆ ಸ್ಲೋಪ್ ಏನಾಯ್ತು, m is equal to 3 ಆಯ್ತು. ಓಕೆನಾ? ನೀವು ಇದೇ ತರ ಕೆಲವು ಪಾಯಿಂಟ್ಸ್ ನ ಹಾಕೊಂಡು ಸಾಲ್ವ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ದಿಸ್ ಇಸ್ ಫಾರ್ ಟುಡೇಸ್ ಕ್ಲಾಸ್. ಓಕೆ, ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ.